ನಮಸ್ಕಾರ ವೀಕ್ಷಕರೇ, ಬಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ವೀಕ್ಷಕರೇ, ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ ಈಸ್ಟ್ ಡೋರ್ ಅಲ್ಲಿ ಕಟ್ಟಿರುವಂತಹ ಲ್ಯಾವಿಶ್ ಇಂಡಿಪೆಂಡೆಂಟ್ ಹೌಸ್. ಈ ಪ್ರಾಪರ್ಟಿಲಿ ಒಂದು ವಿಶೇಷತೆ ಇದೆ. ಏನು ಅಂದ್ರೆ ಈ ಪೋರ್ಷನ್ ಅಲ್ಲಿ ನಮಗೆ ದೇವ್ರ ಮನೆ ಬರುತ್ತೆ. ಅಂದ್ರೆ ಸೆಂಟ್ರಲ್ಲಿ ಆ ದೇವ್ರ ಮನೆಯಿಂದ ಡೈರೆಕ್ಟ್ ಸ್ಕೈಲೈಟ್ ಗೆ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಡೈರೆಕ್ಟ್ ಸನ್ಲೈಟ್ ದೇವ್ರ ಮನೆಗೆ ಬರೋ ತರ ಪ್ರಾವಿಷನ್ ಮಾಡಿರುವಂತಹ ಮನೆ. ಈ ಮನೆ ಈಸ್ಟ್ ಡೋರ್ ಅಲ್ಲಿ ಕಟ್ಟಿರುವಂತಹ ಲ್ಯಾವಿಶ್ ಇಂಡಿಪೆಂಡೆಂಟ್ ಹೌಸ್. ಈ ಪ್ರಾಪರ್ಟಿಯಿಂದ ನಮಗೆ ಕನಕಪುರ ರೋಡ್ ಅಲ್ಲಿ ಬರುವಂತಹ ತಲಕಟ್ಪುರ ಮೆಟ್ರೋ ಸ್ಟೇಷನ್ ಬರೀ 2 ಕಿಲೋಮೀಟರ್ ಹತ್ತಿರದಲ್ಲಿ ನಮ್ಗೆ ಇರುವಂತದ್ದು. ಜೊತೆಗೆ 2.5 ಕಿಲೋಮೀಟರ್ ಜೊತೆಗೆ ಒಂದು 3 ಕಿಲೋಮೀಟರ್ ಒಳಗಡೆ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್ ಅಂಡ್ ಡಿ ಮಾರ್ಟ್ ಕೂಡ ಬರುವಂತಹ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಈ ಪ್ರಾಪರ್ಟಿಯಿಂದ ನಮಗೆ ಕುಮಾರನ್ ಸ್ಕೂಲ್ ಜಸ್ಟ್ ಒಂದೇ ಅಂದ್ರೆ 1 ಕಿಲೋಮೀಟರ್ ಒಳಗಡೆನೆ ಕುಮಾರನ್ ಸ್ಕೂಲ್ಗೆ ಅವೈಲೇಬಲ್ ಇದೆ. 80 ಫೀಟ್ ಪ್ಯಾರಲ್ ಈ ಪ್ರಾಪರ್ಟಿ ಇರುವಂತದ್ದು. ಇದು ಬಿಡಿಎ ಪ್ರಾಪರ್ಟಿ ಆಗಿದೆ. ಈಸ್ಟ್ ಡೋರ್ ಅಲ್ಲಿ ಕಟ್ಟಿರುವಂತ 100% ವಾಸ್ತುನ ಮೇಂಟೈನ್ ಮಾಡಿರುವಂತ ತುಂಬಾ ಲಕ್ಸುರಿಯಾಗಿ ಬಿಲ್ಡ್ ಆಗಿರುವಂತಹ ಮನೆ ಈ ಮನೆ ಮುಂದೆಗಡೆ ನಮಗೆ 25 ಅಡಿ ಟಾರ್ ರೋಡ್, ಡ್ರೈನೇಜ್ ವರ್ಕಿಂಗ್ ನಮಗೆ ಕಂಪ್ಲೀಟ್ ಇದೆ. ಜೊತೆಗೆ ಕಾವೇರಿ ವಾಟರ್ ಕೂಡ ನಮಗೆ ಅವೈಲೇಬಲ್ ಇದೆ. ಆಲ್ಮೋಸ್ಟ್ ಒಂದು 90% ಡೆವಲಪ್ಮೆಂಟ್ ಆಗಿರುವಂತಹ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಇರೋ ಡೆಡ್ ಎಂಡ್ ಬಂದು ನಮಗೆ 80 ಫೀಟ್ ರೋಡ್ ಬರುತ್ತೆ. ವೀಕ್ಷಕರೇ, ಈಗ ನಾವು ಮನೆ ಒಳಗಡೆ ಎಂಟ್ರಿ ಆದ್ರೆ ನೋಡಬಹುದು, ಕೆಳಗಡೆ ಫುಲ್ ನಮಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಆರಾಮಾಗಿ 2 ಕಾರ್ಗಳ ಜೊತೆಗೆ 4ರಿಂದ 5 ಟೂ ವೀಲರ್ ಕೂಡ ನಾವು ಪಾರ್ಕ್ ಮಾಡ್ಕೋಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲಿ ನಮಗೆ ಬೋರ್ವೆಲ್ ಮತ್ತೆ ಸಂಪು ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಜೊತೆಗೆ ಒಂದು ಮೇಂಟೆನೆನ್ಸ್ ಗೋಸ್ಕರ ಈ ಪೋರ್ಷನ್ ಅಲ್ಲಿ ನಮಗೊಂದು ಕಾಮನ್ ವಾಶ್ರೂಮ್ ಕೂಡ ನಮಗೆ ಬಿಲ್ಡ್ ಮಾಡಿರುವಂತದ್ದು. ನೋಡಿ, ಫ್ಲೋರ್ ಮೌಂಟೆಡ್ ವೆಸ್ಟರ್ನ್ ಕಮೋಡ್ ಯೂಸ್ ಮಾಡಿದ್ದಾರೆ ವಿತ್ ಹ್ಯಾಂಡ್ ವಾಶ್, 2 ಟ್ಯಾಪ್ ವಿತ್ ಶವರ್ ವಿತ್ ಗೀಸರ್ ಕೂಡ ನಮಗೆ ಇನ್ಕ್ಲೂಡ್ ಆಗಿದೆ. ವಿತ್ ಕಟನ್ ರಾಡ್ ಕೂಡ ನಮಗೆ ಕೊಟ್ಬಿಟ್ಟಿದ್ದಾರೆ. ವಾಲ್ಗಳಿಗೆಲ್ಲ ನಮಗೆ 2x4 ವೆಟ್ರೋಫೈಟ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಬಂದು ನಮಗೆ ಆಂಟಿಸ್ಕೈಡ್ ವೆಟ್ರೋಫೈಟ್ ಟೈಲ್ಸ್ ನ ಯೂಸ್ ಮಾಡಿರುವಂತದ್ದು. ಈಗ ಪ್ರೆಸೆಂಟ್ ಫೈನಲ್ ವರ್ಕ್ ನಡೀತಿದೆ. ಅಂದ್ರೆ ಫೈನಲ್ ಕ್ಲೀನ್ ಮಾಡಿ ಈಗ ಫೈನಲ್ ನಮ್ದು ಕ್ಲೀನಿಂಗ್ ನಡೀತಾ ಇರುವಂತದ್ದು. ಇನ್ ಕೇಸ್ ಏನಾದ್ರು ನೀವು ನಾಳೆ ಏನಾದ್ರು ವಿಸಿಟಿಂಗ್ ನ ನೋಡಕ್ ಬಂದ್ರು ಕೂಡ ಮನೆ ತುಂಬಾ ಕ್ಲೀನ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಪಾರ್ಕಿಂಗ್ ಸೀಲಿಂಗ್ ಅಲ್ಲಿ ಕೂಡ ನೋಡಬಹುದು ವಿತ್ POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಫ್ಲೋರಿಂಗ್ ಬಂದು ನಮಗೆ ಆಂಟಿಸ್ಕೈಡ್ ವೆಟ್ರೋಫೈಟ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಜೊತೆಗೆ ಈ ವಾಲ್ಗಳಿಗೆ ನಮಗೆ 2x4 ವೆಟ್ರೋಫೈಟ್ ಟೈಲ್ಸ್ ನ ಯೂಸ್ ಮಾಡಿರುವಂತದ್ದು. ಇಲ್ಲಿ ಕೂಡ ನಮಗೆ EV ಪಾಯಿಂಟ್ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಸ್ಟೇರ್ ಕೇಸ್ ಏನಿದೆ, ಈ ಸ್ಟೇರ್ ಕೇಸ್ ಕೆಳಗಡೆ ನಮಗೆ ಗ್ಯಾಸ್ ಪ್ರಾವಿಷನ್ಗೆ ಕೊಟ್ಟಿರುವಂತದ್ದು. ಪೈಪ್ ಕಾಣಿಸ್ತಿದಿಲ್ಲ, ಇದು ಬಂದು ನಮಗೆ ಗ್ಯಾಸ್ ಪ್ರಾವಿಷನ್ ವಿತ್ ಗ್ಯಾಸ್ಗೆ ಸೇಫ್ಟಿ ವೈಸ್ ಅಲ್ಲಿ ಗ್ರಿಲ್ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ಈಗ ಫಸ್ಟ್ ಫ್ಲೋರ್ ನೋಡಬಹುದು ವೀಕ್ಷಕರೇ. ಈ ಸ್ಟೇರ್ ಕೇಸ್ ಏನಿದೆ, ಫಸ್ಟ್ ಫ್ಲೋರ್ ಹೋಗಬೇಕಾದ್ರೆ ಸ್ಟೇರ್ ಕೇಸ್ ಬಂದು ನಮಗೆ 45 mm ಲಪಾತ್ರ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಲೆಫ್ಟ್ ಸೈಡ್ ಅಲ್ಲಿ ಇರುವಂತಹ ವಾಲ್ಗೆ ಟೈಲ್ ನ ಯೂಸ್ ಮಾಡಿದ್ದಾರೆ. ರೈಟ್ ಸೈಡ್ ಅಲ್ಲಿ ಇಟ್ಕೊಂಡು ಹೋಗೋದಕ್ಕೆ ನಮಗೆ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಎಲೆಕ್ಟ್ರಿಕ್ ವರ್ಕ್ ಈ ಪೋರ್ಷನ್ ಅಲ್ಲಿ ಕಂಪ್ಲೀಟ್ ಆಗಿದೆ. ವಿತ್ ಒಂದು ಶೂ ರ್ಯಾಕ್ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. UPS ಪಾಯಿಂಟ್ ಕೂಡ ನಮಗೆ ಈ ಮೆಟ್ಲು ಕೆಳಗಡೆ ಗೇಟ್ ಕಾಣಿಸ್ತಿದಿಲ್ಲ, ಈ ಪೋರ್ಷನ್ ಅಲ್ಲಿ ನಮಗೆ ಕೊಟ್ಟಿರುವಂತದ್ದು. ಚೆನ್ನಾಗಿದೆ ಮನೆ, ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿ ನಮಗೆ ಬಿಲ್ಡ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ಸ್ಟೇರ್ ಕೇಸ್ ಕೂಡ ನಮಗೆ ವೈಲ್ಡ್ ಆಗಿದೆ. ಈಗ ಪ್ರೆಸೆಂಟ್ ಫೈನಲ್ ಕ್ಲೀನಿಂಗ್ ಒಂದು ನಡೀತಾ ಇದೆ. ಈ ಪೋರ್ಷನ್ ಫುಲ್ ನಮಗೆ 2x4 ವೆಟ್ರೋಫೈಟ್ ಟೈಲ್ಸ್ ನ ಯೂಸ್ ಮಾಡಿರುವಂತದ್ದು. ವಿತ್ ಸೇಫ್ಟಿ ವೈಸ್ ಅಲ್ಲಿ ಕೂಡ ನಮಗೆ ಗ್ರಿಲ್ ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. ಅದು ಕೂಡ ನಮಗೆ ಡಿಸೈನ್ ವೈಸ್ ಅಲ್ಲಿ ಇರುವಂತಹ ಗ್ರಿಲ್ ವರ್ಕ್ ಜೊತೆಗೆ ಹೆವಿ ಗೇಜ್ ಅಲ್ಲಿ ಇರುವಂತಹ MS ಗ್ರಿಲ್ ವರ್ಕ್ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಪೋರ್ಷನ್ ಮನೆ ಮುಂದೆಗಡೆ ಕೂಡ ನಮಗೆ ಈ ಕಾರಿಡಾರ್ ತುಂಬಾ ಸ್ಪೇಷಿಯಸ್ ಆಗಿದೆ. ಈ ಪೋರ್ಷನ್ ಫುಲ್ ನಾವು ಒಂದು ಸೆಮಿ ಗಾರ್ಡನ್ ಇರೋ ತರ ಕೂಡ ನಾವು ಕ್ರಿಯೇಟ್ ಮಾಡ್ಕೋಬಹುದು. ವೀಕ್ಷಕರೇ, ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಂಗೆ ಈಸ್ಟ್ ಫೇಸಿಂಗ್ ಮೈನ್ ಡೋರ್ ಬರುತ್ತೆ ಅಂತ. ಇದೆ ನಮಗೆ ಈಸ್ಟ್ ಫೇಸಿಂಗ್ ಮೈನ್ ಡೋರ್. ಎಕ್ಸಾಕ್ಟ್ ನಮಗೆ ನಾರ್ತ್ ಈಸ್ಟ್ ಅಲ್ಲ ಇದೆ. ನೋಡಿ, PU ಪಾಲಿಶ್ ಆಗಿರುವಂತದ್ದು ವಿತ್ ಶೈನಿ ಕೂಡ ಇದೆ. ನಮ್ಮ ಶಾಡೋ ನಮಗೆ ರಿಫ್ಲೆಕ್ಟ್ ಆಗುತ್ತೆ. ಮೈನ್ ಡೋರ್ ಬಂದು ನಮಗೆ ಈ ತರ ಇದೆ. ಅದು ಕೂಡ ನಮಗೆ ಒಂದು 8 ಫೀಟ್ ಇರುವಂತದ್ದು. ವಾಸ್ಕಲ್ ಎಲ್ಲ ಬಂದು ನಮಗೆ 4x9 ಬರುತ್ತೆ ಸೈಜು. ತುಂಬಾ ಬ್ಯೂಟಿಫುಲ್ ಆಗಿದೆ. ಸ್ಟ್ರಕ್ಚರ್ ಚೆನ್ನಾಗಿದೆ ವಿತ್ ಡಿಸೈನ್ ನಮಗೆ ಸಖತ್ತಾಗಿದೆ. ಡಿಫ್ರೆಂಟ್ ಆಗಿ ನೋಡ್ತಾ ಇದ್ದೀನಿ ನಾನು. ಚೆನ್ನಾಗಿ ಮಾಡಿರುವಂತದ್ದು. ಈ ವಾಲ್ಗೆ ನೋಡೋದ್ರಲ್ಲ ವೀಕ್ಷಕರೇ, ಫುಲ್ಲು ವೆನ್ನೀರ್ ಪಾಲಿಶಿಂಗ್ ಅಲ್ಲಿ ಬರುತ್ತೆ. ನೋಡಿದ್ರಲ್ಲ, ಬ್ಯೂಟಿಫುಲ್ ಆಗಿ ನಮಗೆ ತಗೊಂಡಿರುವಂತದ್ದು. ಅಲ್ಟಿಮೇಟ್ ಆಗಿದೆ ಮನೆ, ಮಾತ್ರ ತುಂಬಾ ಚೆನ್ನಾಗಿ ನಮಗೆ ಬಿಲ್ಡ್ ಮಾಡಿರುವಂತದ್ದು ವಿತ್ ಇಂಟೀರಿಯರ್ ಡಿಸೈನ್ ಅಲ್ಲಿ. ಈ ಮನೆಗೊಂದು ವಿಶೇಷತೆ ಹೇಳಿದ್ನಲ್ಲ, ಅದೇ ವಿಶೇಷತೆ ಇದು. ಇನ್ನು ಪೂಜಾ ಮನೆ ಬಗ್ಗೆ ಮಾತಾಡೋದಾದ್ರೆ ಆರಾಮಾಗಿ ಒಬ್ರು ಕುತ್ಕೊಂಡು ಪೂಜೆ ಮಾಡಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಜೊತೆಗೆ ಒಂದು ಕ್ವಾರ್ಟ್ಸ್ ಗ್ರಾನೈಟ್ ನಮಗೆ ಇನ್ಕ್ಲೂಡ್ ಆಗಿರುವಂತದ್ದು. ವಿತ್ ಕೆಳಗಡೆ ಸೇಫ್ ಸ್ಟೋರೇಜ್ ಕೂಡ ನಮಗೆ ಕೊಟ್ಟಿದ್ದಾರೆ. ಅದು ಕೂಡ ನಮಗೆ ಗ್ಲಾಸ್ ಡೋರ್ ಗಳನ್ನ ಕೊಟ್ಟಿರುವಂತದ್ದು. ಈ ಮನೆಗೆ ಹೈಲೈಟ್ ಇದೆ. ಇದು ಬಂದು ನಮಗೆ ಸನ್ಲೈಟ್ ಡೈರೆಕ್ಟ್ ದೇವ್ರ ಮನೆಗೆ ನಮಗೆ ಬರೋ ತರ ಪ್ರಾವಿಷನ್ ಮಾಡಿದ್ದಾರೆ. ಇನ್ ಕೇಸ್ ಏನಾದ್ರು ಬೇಡ, ನಮ್ಗೆ ಇಲ್ಲಿ ಏನಾದ್ರು ಒಂದು ಗೋಪುರ ಶೈಲಿಯಲ್ಲಿ ಏನಾದ್ರು ಬೇಕು ಅಂದ್ರೂ ಕೂಡ ಫ್ಯೂಚರ್ಗೆ ಏನಾದ್ರು ಬೇಕು ಅಂದ್ರೆ ನಾವು ಮಾಡ್ಕೋಬಹುದು. ಫ್ರೇಮ್ ಬಂದು ನಮಗೆ ಟೀಕುಡ್ ಫ್ರೇಮ್ ವಿತ್ ಟಫನ್ ಗ್ಲಾಸು. ಈ ಫ್ರೇಮ್ ಕೂಡ ನಮಗೆ ಟೀಕುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಈಗ ಹಾಲ್ ಬಗ್ಗೆ ಮಾತಾಡೋಣ.
ಆರಾಮಾಗಿ ಎಲ್ ಶೇಪಲ್ಲಿ ಸೋಫಾ ಹಾಕೊಂಡು ಕೂತ್ಕೊಂಡ್ರು ಕೂಡ ಓಡಾಡೋಕ್ಕೆ ತುಂಬಾನೇ ಜಾಗ ಇರುವಂತಹ ಈ ಲಿವಿಂಗ್ ರೂಮ್ನ ಬಿಲ್ಡ್ ಮಾಡಿದ್ದಾರೆ. ನೋಡೋದ್ರೆಲ್ಲ ಗ್ರೇನ್ಸ್ಗಳು ಹೇಗಿದೆ ಅಂತ. ಗ್ರಾನೈಟಲ್ಲಿ ಕೆಳಗಡೆ ಫ್ಲೋರಿಂಗ್ ಯೂಸ್ ಮಾಡಿದ ಗ್ರೇನ್ಸ್ಗಳು ತುಂಬ ಬ್ಯೂಟಿಫುಲ್ ಆಗಿ ಡಿಸೈನ್ ವೈಸಲ್ಲಿ ತುಂಬ ಹೈಲೈಟ್ ಆಗಿ ನಮಗೆ ಕನ್ಸ್ಟ್ರಕ್ಷನ್ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. 30-40 ರೇಂಜಿಗೆ ನಮಗೆ ಕಾಂಪಿಟೇಷನ್ ಆಗುವಂಥ ಈ ಬಿಲ್ಡಿಂಗು ಅಲ್ಟಿಮೇಟ್ ಆಗಿದೆ ಅಂತಲೇ ಹೇಳ್ಬೋದು. ಸೀಲಿಂಗಲ್ಲಿ ಕೂಡ ಅಷ್ಟೇ ವಿತ್ POP ವಿತ್ ಇಂಟೀರಿಯರ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ವಿತ್ 2 ಫ್ಯಾನ್ ವಿತ್ ಒಂದು ಬಿಗ್ ಝೂಮರ್ ಲೈಟ್ ಕೂಡ, ಅದು ಕೂಡ ನಮಗೆ ಕಲರ್ಗಳು ಚೇಂಜ್ ಆಗುವಂಥದ್ದು 3 ಕಲರ್ ಶೇಡ್ಸ್ಗಳು ಬರುತ್ತೆ ಅಂಥ ಲೈಟ್ಗಳನ್ನ ಈ ಪೋರ್ಷನಲ್ಲಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಈ ವಾಲಿಗೆ ಏನು ನೋಡ್ತಾ ಇದ್ದೀರಲ್ಲ, ಇದು ಫುಲ್ ನಮಗೆ ವೆನೀರ್ ಪಾಲಿಶಿಂಗ್ ಬರುತ್ತೆ. ಈ ಇನ್ನರ್ ಬರೋದು ಕೂಡ ನಮಗೆ ವೆನೀರ್ ಪಾಲಿಶಿಂಗು. ಈ ಬಾರ್ಡರ್ ಬರೋದೆಲ್ಲ ನಮಗೆ ಚಾರ್ಕೋಲ್ ಶೀಟ್ನ ಯೂಸ್ ಮಾಡಿರುವಂಥದ್ದು. ಬಟ್ ಏನಂದರೆ ಫುಲ್ ಗ್ರ್ಯಾಂಡ್ ಆಗಿದೆ ಅಂತಲೇ ಹೇಳ್ಬೋದು. ನೋಡಿ ಈ ಸ್ಕಟ್ಟಿಂಗ್ ಇದೆಯಲ್ಲ, ಈ ಸ್ಕಟ್ಟಿಂಗ್ ಮೇಲ್ಗಡೆ ಕೂಡ ವಿತ್ ಪ್ರೊಫೈಲ್ ಲೈಟ್ನ ಯೂಸ್ ಮಾಡಿದ್ದಾರೆ. ಬ್ಯೂಟಿಫುಲ್ ಆಗಿದೆ. ಎಕ್ಸಾಕ್ಟ್ ಆಗಿ ನಾವು 90 ಡಿಗ್ರಿಲಿ ಕೂತ್ಕೊಂಡು ಟಿವಿ ನೋಡ್ಬೋದು. ಆ ತರ ಈ ಟಿವಿ ಯೂನಿಟ್ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಈ ಪೋರ್ಷನ್ ಫುಲ್ ನಮಗೆ ವೆನೀರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಕೆಳಗಡೆ ಫುಲ್ ನಮಗೆ ಡ್ರಾಯರ್ ಬಾಕ್ಸ್ ಗಳು ಪ್ರಾವಿಷನ್ ಮಾಡಿದರೆ ವಿತ್ ಈ ಪೋರ್ಷನ್ ಅಲ್ಲಿ ಒಂದು ಸೆಟಪ್ ಬಾಕ್ಸ್ ಗಳನ್ನ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್ ಕೊಟ್ಟಿರುವಂತದ್ದು. ರೈಟ್ ಸೈಡ್ ಅಲ್ಲಿ ವಿತ್ ಸ್ಟೋರೇಜ್ಗೆ ಗ್ಲಾಸ್ ಡೋರ್ ಗಳನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಬ್ಯಾಕ್ ಗ್ರೌಂಡ್ ಫುಲ್ಲು ಮತ್ತೆ ಈ ಫ್ರೇಮ್ ಏನಿದೆ ಇದೆಲ್ಲ ನಮಗೆ ವೆನೀರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಈ ಬೀಮ್ ಬರುತ್ತೆ, ಈ ಬೀಮ್ಗೂ ಕೂಡ ವಿತ್ ಚಾರ್ಕೋಲ್ ಶೀಟು. ಇದು ನಮಗೆ ಇಂಟೀರಿಯರ್ ಡಿಸೈನ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಅಲ್ಟಿಮೇಟ್ ಆಗಿದೆ ಅಂತ ಹೇಳ್ಬೋದು. ಮನೆಗೆ ತುಂಬ ಅದ್ಭುತವಾಗಿರೋದು ಈ ಪೂಜಾ ಮನೆ. ಇದು ನೋಡಿ ಸಖತ್ತಾಗಿದೆ. ಕಿಚನ್ಗೆ ಯೂಸ್ ಮಾಡಿರೋ ಲ್ಯಾಮಿನೇಟ್ ಬಂದು ನಮಗೆ ಅಕ್ರಾಲಿಕ್ ಶೀಟ್ ಯೂಸ್ ಮಾಡಿರುವಂಥದ್ದು. ಕಿಚನ್ ಕಮ್ ಡೈನಿಂಗ್ನ ನೋಡ್ತಾ ಇರುವಂಥದ್ದು ನೀವು. ಎಕ್ಸಾಕ್ಟ್ ನಮಗೆ ಈಸ್ಟ್ಗೆ ಡೈರೆಕ್ಷನ್ ಅಲ್ಲಿ ಅಡುಗೆ ಮಾಡೋ ಥರ ಒಂದು ವಾಸ್ತುನ ಮೇಂಟೈನ್ ಮಾಡಿದ್ದಾರೆ. ಆಗ್ನೇಯದಲ್ಲಿ ನಮಗೆ ಕಿಚನ್ ಪ್ರೊವಿಷನ್ ಮಾಡಿರುವಂಥದ್ದು. ಈ ಪೋರ್ಷನ್ ಅಲ್ಲಿ ಸಿಂಕು ವಿತ್ ಆಲ್ರೆಡಿ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. ಈ ಓಪನ್ ಸ್ಪೇಸ್ ಏನಿದೆ ಇದು ಬಂದು ನಮಗೆ ಚಿಮ್ಮಿಗೆ ಪ್ರಾವಿಷನ್ ಮಾಡಿರುವಂಥದ್ದು. ಈ ಪೋರ್ಷನ್ ಫುಲ್ ನಮಗೆ ಅಕ್ವಾಗಾರ್ಡ್ಗೆ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿರುವಂಥದ್ದು. ಫುಲ್ ಅಕ್ರಾಲಿಕ್ ಶೀಟು, ಯಾವುದೇ ರೀತಿ ನಮಗೆ ಕ್ರಾಚಸ್ ಬರೋದಿಲ್ಲ ಆ ಥರ ಮೆಟೀರಿಯಲ್ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಫುಲ್ ಲಾಫ್ಟ್ ವರ್ಕುಗಳು ಕಂಪ್ಲೀಟ್ ಆಗಿರುವಂಥದ್ದು. ನೋಡಿ ಇದು ಫುಲ್ ನಮಗೆ ಲಾಫ್ಟ್ ಬರುತ್ತೆ ವಿತ್ ಸ್ಟೋರೇಜ್ ಕೂಡ ಕೊಟ್ಟಿರುವಂಥದ್ದು. ಬ್ಯಾಕ್ ಗ್ರೌಂಡ್ ಅಲ್ಲಿ ವಿತ್ ಪ್ರೊಫೈಲ್ ಲೈಟ್ ಕೂಡ ನಮಗೆ ಇನ್ಕ್ಲೂಡ್ ಮಾಡಿಕೊಟ್ಟಿದ್ದಾರೆ. ಈ ಲಾಫ್ಟ್ ಕೆಲಸ ಈ ಪೋರ್ಷನ್ ವರೆಗೂ ಕೂಡ ನಮಗೆ ಬಿಲ್ಡ್ ಮಾಡಿದ್ದಾರೆ. ಹಿಂಗಿದೆ ನೋಡಿ, ಟೋಟಲ್ 3 ಸೈಡ್ ಬರುತ್ತೆ. ಈ ವಾಲ್ಗೂ ಕೂಡ ನಮಗೆ ವಿತ್ ಲಾಫ್ಟ್ ವರ್ಗೂ ಕಂಪ್ಲೀಟ್ ಆಗಿರುವಂಥದ್ದು. ಜೊತೆಗೆ ವಿತ್ ಪ್ಯಾಂಟ್ರಿ ಕೂಡ ಇದೆ. ಅದು ಕೂಡ ನಮಗೆ ಗ್ಲಾಸ್ ಇರುವಂತಹ ಮೆಟೀರಿಯಲ್ನ ಯೂಸ್ ಮಾಡಿದ್ದಾರೆ ವಿತ್ ಪ್ಯಾಂಟ್ರಿ ವಿತ್ ಸ್ಟೋರೇಜು. ಅದು ಕೂಡ ನಮಗೆ ಮೂವಬಲ್ ಇದೆ, ನಾವು ರಿಮೂವ್ ಮಾಡ್ಬೋದು, ಎಲ್ಲಿ ಬೇಕಾದ್ರೆ ಅಲ್ಲಿ ಹ್ಯಾಂಗ್ ಮಾಡ್ಕೋಬೋದು. ಆ ಥರ ಇರುವಂತಹ ಪ್ಯಾಂಟ್ರೆ. ಈ ಪೋರ್ಷನ್ ಫುಲ್ ನಮಗೆ ಹೈಡ್ರೋಲಿಕ್ ಇರುವಂತಹ ವಿತ್ ಸ್ಟೋರೇಜು, ಓಪನ್ ಆ್ಯಂಡ್ ಕ್ಲೋಸ್ ಮಾಡುವಂಥದ್ದು. ನೋಡಿ ಗೊತ್ತಾಗುತ್ತೆ ನಮಗೆ, ಇಲ್ಲೇ ಗೊತ್ತಾಗುತ್ತೆ. 2 mm ಶೀಟ್ ಬರುತ್ತೆ ನಮಗೆ. ಅದು ಕೂಡ ನಮಗೆ ಅಕ್ರಾಲಿಕ್ ಶೀಟ್ನ ಯೂಸ್ ಮಾಡಿರುವಂಥದ್ದು. ಈ ಪ್ಯಾಂಟ್ರೆ ಪಕ್ಕದಲ್ಲಿ ಬರೋದು ನಮಗೆ ಫ್ರಿಡ್ಜ್ ಏರಿಯಾ. ಸ್ಪೇಸ್ ಇಷ್ಟಿದೆ, ಆರಾಮಾಗಿ ಡಬಲ್ ಡೋರ್ ಇರುವಂತಹ ಫ್ರಿಡ್ಜ್ ಕೂಡ ನಾವು ಮೌಂಟ್ ಮಾಡ್ಕೊಬೋದು. ಅಷ್ಟು ಸ್ಪೇಸ್ ಈ ಪೋರ್ಷನಲ್ಲಿ ಇರುವಂಥದ್ದು. ನೋಡಿ ಇಲ್ಲೂ ನಮಗೆ 32 ಆಂಪ್ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ. ಇಲ್ಲೂ ನಮಗೆ 32 ಆಂಪ್ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ. ಮಿಕ್ಸಿ ಇಲ್ಲ ಅಂದರೆ ಓವೆನ್ ಅಂತದ್ದು ಏನಾದರೂ ಬೇಕು ಅಂದರೆ ಈ ಪೋರ್ಷನಲ್ಲಿ ನಾವು ಅಸೆಂಬಲ್ ಮಾಡ್ಕೊಬೋದು. ಫುಲ್ಲು ನಮಗೆ ಗ್ರಾನೈಟ್ ಕೊಟ್ಟಿದ್ದಾರೆ ನೋಡಿ, ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ನಮಗೆ ಕೊಟ್ಟಿರುವಂಥದ್ದು ಗ್ರಾನೈಟು. ಇಲ್ಲಿ ಕೂಡ ನಮಗೊಂದು ಬ್ಯಾಂಬೋ ಬ್ಯಾಸ್ಕೆಟ್ ಕೊಟ್ಟಿದ್ದಾರೆ. ಈ ಪೋರ್ಷನ್ ಫುಲ್ಲು ನಮಗೆ ವಿತ್ ಬ್ಯಾಸ್ಕೆಟ್ಗಳ ಪ್ರಾವಿಷನ್ನ ಮಾಡಿರುವಂಥದ್ದು. ಬ್ಯೂಟಿಫುಲ್ ಆಗಿದೆ, ಸಾಕಾಗಿದೆ. ಇನ್ನು ಡೈನಿಂಗ್ ಏರಿಯಾ ಬಗ್ಗೆ ಮಾತಾಡೋದಾದ್ರೆ ಈ ಪೋರ್ಷನಲ್ಲಿ ಒಂದು ಇಬ್ಬರು ಕುತ್ಕೊಳ್ಳೋ ಅಷ್ಟು ಜಾಗ ಇದೆ. ಆರಾಮಾಗಿ ನಾವು ಒಂದು ರೌಂಡ್ ಟೇಬಲ್ ಕೂಡ ನಾವು ಹಾಕೋಬಹುದು, ಅಷ್ಟು ಜಾಗ ಇರುವಂಥದ್ದು. ಇದು ಬ್ಯಾಕ್ ಗ್ರೌಂಡಲ್ಲಿ ನಮಗೆ ಯುಟಿಲಿಟಿ ಸ್ಪೇಸು ನೋಡಿ. ಇಲ್ಲಿ ಒಂದು ಹ್ಯಾಂಡ್ ವಾಶು ವಿತ್ ಲೈಟಿಂಗ್, ಅದು ಕೂಡ ನಮಗೆ ಶೇಡ್ಸ್ಗಳಿರುವಂತಹ ಲೈಟಿಂಗ್ ನೋಡೋದ್ರಲ್ಲ. ವಿತ್ ಮಿರರ್ ಆಪ್ಷನ್ ಕೊಟ್ಟಿದ್ದಾರೆ. ವಿತ್ ಈ ಪೋರ್ಷನ್ ಫುಲ್ ನಮಗೆ 2x4 ವಾಟರ್ ಫಿಲ್ಸ್ನ ಯೂಸ್ ಮಾಡಿರುವಂಥದ್ದು. ಈ ಪೋರ್ಷನಲ್ಲಿ ನಮಗೊಂದು ಕಾಮನ್ ಬಾತ್ರೂಮ್ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ಅದು ಕೂಡ ನಮಗೆ ವಾಲ್ ಮೌಂಟೆಡ್ ಕಮೋಡು ವಿತ್ ಡ್ರೈ ವಾಟರ್ ಇಲ್ಲ, ಜಸ್ಟ್ ಒಂದು ವಾಲ್ ಮೌಂಟೆಡ್ ಕಮೋಡ್ನ ಕೊಟ್ಟಿರುವಂಥದ್ದು. ಫ್ಲಶ್ ಡೋರು, ವಾಟರ್ ಪ್ರೂಫ್ ಬರುತ್ತೆ. ಈ ಪೋರ್ಷನ್ ಬಂದು ನಮಗೆ ಟೀ ಕುಡ್ ಆಗಿದೆ ವಿತ್ ಎಕ್ಸಿಟ್ ಫ್ಯಾನ್ ಕೂಡ ಇನ್ಕ್ಲೂಡ್ ಆಗಿದೆ. ಅದು ಕೂಡ ಈಗ ರನ್ನಿಂಗ್ ಇದೆ. ಆಮೇಲೆ ಮೇಲ್ಗಡೆ ಸೀಲಿಂಗ್ ನೋಡ್ಬೋದು ವಿತ್ POP ವಿತ್ ಫ್ಯಾನ್ ವರ್ಕು ವಿತ್ LED ಲೈಟ್ ವರ್ಕು ವಿತ್ ಪ್ರೊಫೈಲ್ ಲೈಟ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂಥದ್ದು ಈ ಸೀಲಿಂಗಲ್ಲಿ. ಬ್ಯೂಟಿಫುಲ್ ಆಗಿದೆ. ಮನೆ ಮಾತ್ರ ಅಲ್ಟಿಮೇಟ್ ಆಗಿ ನಮಗೆ ಕಟ್ಟಿರುವಂಥದ್ದು. ಇನ್ನು ಸೆಕೆಂಡ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ನೋಡ್ಬೋದು ವೀಕ್ಷಕರೇ, 45 mm ಗ್ರಾನೈಟ್ನ ಯೂಸ್ ಮಾಡಿದ್ದಾರೆ ಈ ಸ್ಟೇರ್ಕೇಸ್ಗಳಿಗೆ. ವಿತ್ SS ವರ್ಕು ವಿತ್ ಪಿಲ್ಲರ್ ಕೂಡ ನಮಗೆ ಟೀ ಕುಡ್ ಫಿನಿಶಿಂಗ್ ಇರುವಂತಹ ಪಿಲ್ಲರ್ನ ಯೂಸ್ ಮಾಡಿದ್ದಾರೆ. ಲೆಫ್ಟ್ ಸೈಡಲ್ಲಿ ವಿತ್ ವುಡ್ ಫ್ರೇಮ್ಗಳಿರುವಂಥ ವಿತ್ ಸೇಫ್ಟಿ ವೈಸಲ್ಲಿ ಗ್ರಿಲ್ ಶೇಪಲ್ಲಿ ನಮಗೆ ಮಾಡಿರುವಂಥದ್ದು. ಅದು ಕೂಡ ನಮಗೆ ಇಂಟೀರಿಯರ್ ಡಿಸೈನಿಂಗು ಎಂಟ್ರಿ ಆಗ್ತಾ ಇದ್ದಂಗೆ ಈ ವಾಲ್ಗೆ ನೋಡಿ ಫುಲ್ಲು ನಮಗೆ ರಾಯಲ್ ಪೈಂಟ್ ಸ್ಟ್ರಕ್ಚರ್ ಬರುತ್ತೆ. ಇನ್ ಬ್ಯೂಟಿಫುಲ್ ಉದ್ದ
ಬುದ್ಧ ವಿಗ್ರಹ ಇರುವಂತಹ ಒಂದು ಲೋಗೋ. ಇದು ಕೂಡ ನಮಗೆ ಪೈಂಟಲ್ಲಿ ಮಾಡಿರುವಂತಹ ಸ್ಟ್ರಕ್ಚರ್ ಪೈಂಟ್ ಇದು. ಅದ್ರ ಮೇಲ್ಗಡೆ ಚೆನ್ನಾಗಿರುವಂತಹ ಒಂದು ಲೈಟ್ ಸಗದಾಗಿದೆ. ನೋಡಿದ್ರಲ್ಲ, ಮೆಟ್ಲಿಗೂ ಕೂಡ ನಮಗೆ ಲೈಟ್ ಕೊಟ್ಟಿದ್ದಾರೆ. ಅದು ಕೂಡ ನಮಗೆ ಸೆನ್ಸರ್ ಇರುವಂಥ ಲೈಟು. 2 ಮಿನಿಟ್ಸ್ ನಾವು ಓಡಾಡಿಲ್ಲ ಅಂದರೆ ಆಟೋಮೆಟಿಕ್ ಆಗಿ ನಮಗೆ ಆಫ್ ಆಗೋಗುತ್ತೆ. ಅದು ಬಂದಿದ ತಕ್ಷಣ ಇಮಿಡಿಯೇಟ್ ಆಗಿ ಆನ್ ಆಗುತ್ತೆ. ಅದಕ್ಕೆ ಸೆನ್ಸರ್ ಆಗುವಂಥದ್ದು ಈ ಪೋರ್ಷನ್ ಕೊಟ್ಟಿದ್ದಾರೆ. ಈ ಲೈಟಿಗೆ ಇರುವಂತಹ ಸೆನ್ಸರ್ ಲೈಟ್ ಅದು. ವೀಕ್ಷಕರೇ, ಈಗ ಎಕ್ಸಾಕ್ಟ್ ಸೆಕೆಂಡ್ ಫ್ಲೋರ್ ಅಲ್ಲಿ ಇದ್ದೀನಿ. ಇಲ್ಲೊಂದು ಚಿಕ್ಕದಾಗಿರುವಂತದ್ದು ಒಂದು ಸ್ಟಡಿ ಟೇಬಲ್ ಒಂದು ಯೂಸ್ ಮಾಡಿದ್ದಾರೆ. ಆ ಸ್ಟಡಿ ಟೇಬಲ್ಗೆ ದೊಡ್ಡದಾಗಿರುವಂತಹ ಲೈಟ್ ಕೊಟ್ಟಿದ್ದಾರೆ ನೋಡಿ. ಮೇಲ್ಗಡೆ ಬುಕ್ ರ್ಯಾಕು, ಕೆಳಗಡೆ ಒಂದು ಸ್ಟಡಿ ಟೇಬಲ್ ವಿತ್ ಡ್ರಾಯರ್ ಬಾಕ್ಸು ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಈ ಸೆಕೆಂಡ್ ಫ್ಲೋರ್ ಅಲ್ಲಿ ಈ ತರ ಒಂದು ಸ್ಕೈಲೈಟ್ ಕೊಟ್ಟಿರೋದ್ರಿಂದ ಒಂದು ಅಡ್ವಾಂಟೇಜ್ ಏನು ಅಂದ್ರೆ, ಈ 2 ಡೋರ್ಗಳು 2 ರೂಮ್ಗಳ ಡೋರ್ ಕ್ಲೋಸ್ ಮಾಡಿದ್ರು ಕೂಡ ಈ ಸೆಟ್ ಬ್ಯಾಕ್ ಏನಿದೆ ಈ ಏರಿಯಾಗೆ ವೆಂಟಿಲೇಷನ್ ನ್ಯಾಚುರಲ್ ಲೈಟ್ ತಗೊಳುತ್ತೆ. ಅದು ಮೈನ್ ಹೈಲೈಟ್ ಮನೆಗೆ. ಸೀಲಿಂಗ್ ಅಲ್ಲಿ ಮಾಮೂಲಿ POP ವರ್ಕು ವಿತ್ ರಾಯಲ್ ಸ್ಟ್ರಕ್ಚರ್ ಪೈಂಟ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂಥದ್ದು. ನೋಡಿದ್ರಲ್ಲ, ಒಂಥರ ಡಿಫ್ರೆಂಟ್ ಆಗಿದೆ ಅಂತ ಅನ್ಬೋದು ಮನೆ. ಡಿಫ್ರೆಂಟ್ ಲೈಟ್ಗಳನ್ನ ಯೂಸ್ ಮಾಡಿದ್ದಾರೆ. ವರ್ಕು ನಮಗೆ ಹಾಗೆ ಇದೆ, ಚೆನ್ನಾಗಿದೆ. ಈಗ ನೀವು ನೋಡ್ತಾ ಇರುವಂಥದ್ದು ಮಾಸ್ಟರ್ ಬೆಡ್ರೂಮ್. ಆಲ್ರೆಡಿ ಕಿಂಗ್ ಸೈಜ್ ಕಾಟ್ ಇದೆ. ಈ ಪೋರ್ಷನ್ ಇಲ್ಲಿ ನಮಗೆ ಸ್ಟೋರೇಜ್ ಅಂದರೆ ಈ ಪೋರ್ಷನ್ ನಮಗೆ ಎತ್ತಿದ್ರೆ ಓಪನ್ ಆಗುತ್ತೆ. ಹೈಡ್ರಾಲಿಕ್ನ ಯೂಸ್ ಮಾಡಿರುವಂಥದ್ದು. ಕುಷನ್ ರೆಡಿ ಇದೆ. ಬ್ಯಾಕ್ಗ್ರೌಂಡ್ ಫುಲ್ ನಮಗೆ ಚಾರ್ಕೋಲ್ ಶೀಟ್ನ ಯೂಸ್ ಮಾಡಿದ್ದಾರೆ. ಇಲ್ಲಿ 3 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ಇದೆ. ಅದು ಕೂಡ ಬಿಗ್ ಡೋರ್ಸ್ ಇರುವಂತಹ ವಾರ್ಡ್ರೋಬ್. ಕೆಳಗಡೆ ಡ್ರಾಯರ್ ಬಾಕ್ಸ್ಗಳ ಪ್ರಾವಿಷನ್ ಮಾಡಿರುವಂಥದ್ದು. ಸೌತ್ಗೆ ತಲೆ ಇಟ್ಕೊಳ್ತೀವಿ, ನಾರ್ತ್ಗೆ ಟಿವಿ ನೋಡೋ ಥರ ಒಂದು ಪ್ರಾವಿಷನ್ನ ಈ ಪೋರ್ಷನ್ ಅಲ್ಲಿ ಮಾಡಿರುವಂಥದ್ದು. ಸೆಮಿ ಟಿವಿ ಯೂನಿಟ್ ಇಲ್ಲಿ ನಮಗೆ ಬಿಲ್ಡ್ ಆಗಿರುವಂಥದ್ದು. ಎಂಟ್ರಿ ಆಗ್ತಾ ಇದ್ದಂಗೆ ಡ್ರೆಸ್ಸಿಂಗ್ ಏರಿಯಾ ಫುಲ್ ಟಾಪ್ ಟು ಬಾಟಮ್ ವರ್ಗು ನೋಡ್ಕೋಬಹುದು. ಕೆಳಗಡೆ 2 ಡ್ರಾಯರ್ ಬಾಕ್ಸ್ಗಳ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲೂ ಕೂಡ ನಮಗೆ ಓಪನ್ ಅಂಡ್ ಕ್ಲೋಸ್ ಮಾಡುವಂಥ ಸ್ಟೋರೇಜ್ ಇದೆ. ಅದು ಕೂಡ ನಮಗೆ ಸಾಫ್ಟ್ ಕ್ಲೋಸಿಂಗ್ನ ಯೂಸ್ ಮಾಡಿರುವಂಥದ್ದು. ಈಗ ನೀವು ನೋಡ್ತಾ ಇರುವಂಥದ್ದು ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇರುವಂತಹ ಅಟ್ಯಾಚ್ ಬಾತ್ರೂಮ್. ರೈಟ್ ಸೈಡ್ಗೆ ನೋಡಿದ್ರೆ ವಾಲ್ ಮೌಂಟೆಡ್ ಕಮೋಡು. ವಾಲ್ಗಳೆಲ್ಲ ನಮಗೆ 2x4 ವೆಟ್ರೋಫಿಟೈಲ್ಸ್ ವಿತ್ ಎಕ್ಸಿಟ್ ಫ್ಯಾನ್. ಅದು ಕೂಡ ನಮಗೆ ಟೀ ಕುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ವಿತ್ ವುಡ್ ಫ್ರೇಮ್ ಇದೆ ವಿತ್ ಕಟೌನ್ ರಾಡ್ ಕೂಡ ನಮಗೆ ಇನ್ಕ್ಲೂಡ್ ಆಗಿರುವಂಥದ್ದು. ಟಾಪ್ ಟು ಬಾಟಮ್ ವರೆಗೂ 2x4 ವೆಟ್ರೋಫಿಟೈಲ್ಸ್ ನ ಯೂಸ್ ಮಾಡಿ. ಫ್ಲೋರಿಂಗ್ ಅಲ್ಲಿ ನಮಗೆ ಆಂಟಿಸ್ಕಟ್ ವೆಟ್ರೋಫಿಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಹ್ಯಾಂಡ್ ವಾಶ್ ಕೂಡ ನಮ್ಗೆ ಇರುವಂಥದ್ದು. ಇಲ್ಲೂ ಮಿರರ್ ಇದೆ ವಿತ್ ಲೈಟಿಂಗ್ ಬರುವಂತಹ ಮಿರರು. ಓಕೆ, ಗೀಸರ್ ಕೂಡ ಕೊಟ್ಬಿಟ್ಟಿದ್ದಾರೆ. ಅದು 5 ಸ್ಟಾರ್ ರೇಟಿಂಗ್ ಇರುವಂತಹ ಗೀಸರ್ ಕೂಡ ನಮ್ಗೆ ಆಲ್ರೆಡಿ ಇನ್ಕ್ಲೂಡ್ ಆಗಿದೆ ವಿತ್ ಶವರ್ ಪಾಯಿಂಟು. ಏನಾದರೂ ಪಾರ್ಟಿಷನ್ ಏನಾದರೂ ಬೇಕು ಅಂದರೆ ನಾವು ಪಾರ್ಟಿಷನ್ನ ನಾವು ಮಾಡ್ಕೋಬಹುದು, ಡ್ರೈ ಮತ್ತು ವೆಟ್ಟು. ಸಗದಾಗಿದೆ ಕಣ್ರಿ, ಫುಲ್ಲಿ ಲೋಡೆಡು. ಏನಂದ್ರೆ ನೋಡಿ, ಆಲ್ರೆಡಿ ಕಟನ್ ರಾಡ್ ಕೊಟ್ಬಿಟ್ಟಿದ್ರೆ. ಅದು ಈ ಡಬಲ್ ರಾಡ್ ಇರುವಂತಹ ಕಟನ್ ರಾಡು ವಿತ್ ಫ್ಯಾನು, ಬಾತ್ರೂಮ್ಗಳಿಗೆ ವಿತ್ ಗೀಸರ್ ಪಾಯಿಂಟು ಪ್ರತಿಯೊಂದು ಕೊಟ್ಬಿಟ್ಟಿರುವಂಥದ್ದು. ಸಖತ್ತಾಗಿದೆ. ಈ ಮಾಸ್ಟರ್ ಬೆಡ್ರೂಮ್ ಆಪೋಸಿಟ್ ಅಲ್ಲಿ ಇದು ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ. ಇಲ್ಲೂ ಅಷ್ಟೇ ವೀಕ್ಷಕರೇ, ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟ್ ಕೊಟ್ಟಿರುವಂಥದ್ದು. ಈ ಪೋರ್ಷನ್ ಫುಲ್ ಒಂದು ಸಿಟ್ಟಿಂಗ್ ಏರಿಯಾ, ಡ್ರೆಸ್ಸಿಂಗ್ ಏರಿಯಾಗೆ ಇರುವಂತಹ ಸಿಟ್ಟಿಂಗ್ ಏರಿಯಾದಲ್ಲಿ ಈ ಪೋರ್ಷನ್ ನಮಗೆ ಬಿಲ್ಡ್ ಮಾಡಿದ್ದಾರೆ. ಕುಷನ್ ವರ್ಕು, ಬ್ಯಾಕ್ ಗ್ರೌಂಡ್ ಅಲ್ಲಿ ಇಂಟೀರಿಯರ್ ಡಿಸೈನ್ ವಿತ್ ಇದು ಫೋಟೋ ಫ್ರೇಮ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇಲ್ಲೂ ಕೂಡ ನೋಡಿ ವೆಂಟಿಲೇಷನ್ಗೆ ಹಿಂದೆಗಡೆ ಸೆಟ್ ಬ್ಯಾಕ್ ಬಿಟ್ಟಿರೋದ್ರಿಂದ ವೆಂಟಿಲೇಷನ್ಗೆ ವಿಂಡೋ ಕೊಟ್ಟಿದ್ದಾರೆ, 3 ವಿಂಡೋ. ಅದ್ರ ಮೇಲ್ಗಡೆ ಡಬಲ್ ರಾಡ್ ಇರುವಂತಹ ವಿತ್ ಕಟನ್ ರಾಡ್ ಕೂಡ ನಮಗೆ ಇನ್ಕ್ಲೂಡ್ ಆಗಿರುವಂಥದ್ದು. ಸೀಲಿಂಗ್ ಅಲ್ಲಿ POP ವರ್ಕು ವಿತ್ ಫ್ಯಾನ್ ವರ್ಕು ವಿತ್ LED ಲೈಟ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂಥದ್ದು. ಈ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಡ್ರೆಸ್ಸಿಂಗ್ ಏರಿಯಾ, ಮಿರರು, ಮೇಲ್ಗಡೆ ಲಾಫ್ಟ್ ವರ್ಕು ವಿತ್ ಸ್ಟೋರೇಜು, ಕೆಳಗಡೆ ಡ್ರಾಯರ್ ಬಾಕ್ಸ್ಗಳಿಗೆ ಪ್ರಾವಿಷನ್ ಮಾಡಿದ್ದಾರೆ. ಇದು ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ಇರುವಂತಹ ಅಟ್ಯಾಚ್ ಬಾತ್ರೂಮು. ವಾಲ್ ಮೌಂಟೆಡ್ ಕಮೋಡು, ಡ್ರೈ ವಾಟರ್ ವಿತ್ ಮಿರರು ವಿತ್ ಹ್ಯಾಂಡ್ ವಾಶ್ ಕೊಟ್ಟಿದ್ದಾರೆ ವಿತ್ ವಿ ಗಾರ್ಡ್ ಲೋಗೋ ಕಾಣಿಸ್ತಾ ಇದೆ ನಮಗೆ. ವಿ ಗಾರ್ಡ್ ಇರುವಂತಹ ವಿತ್ ಗೀಸರ್ ಯೂಸ್ ಮಾಡಿರುವಂಥದ್ದು. ಶವರ್ ಇಲ್ಲಿ ಬರುತ್ತೆ. ಬಟ್ ಸ್ಪೇಷಿಯಸ್ ಆಗಿದೆ, ಮಸ್ತ್ ಆಗಿದೆ. ಇನ್ನು ಸ್ಟೋರೇಜ್ ಬಗ್ಗೆ ಮಾತಾಡೋದಾದ್ರೆ, ಈ ಪೋರ್ಷನ್ ಅಲ್ಲಿ ಬಿಗ್ ಡೋರ್ಸ್ ಗಳಿರುವಂತಹ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ನಮಗೆ ಬಿಲ್ಡ್ ಮಾಡಿರುವಂಥದ್ದು. ಕೆಳಗಡೆ ಡ್ರಾಯರ್ ಬಾಕ್ಸ್ ಗಳ ಪ್ರಾವಿಷನ್ ಮಾಡಿದ್ದಾರೆ. ಸ್ಟೋರೇಜ್ ನೋಡಿ, ನಮಗೆ ಇಲ್ಲಿ ರಾಡ್ ಬರುತ್ತೆ, ಹ್ಯಾಂಗಿಂಗ್ಸ್ ಹಾಕೋಬಹುದು. ಮೇಲ್ಗಡೆ ವಿತ್ ಸ್ಟೋರೇಜು. ಈ ಪೋರ್ಷನ್ ಅಲ್ಲಿ ವಿತ್ ಸ್ಟೋರೇಜ್ ಬರುತ್ತೆ. ಇದ್ರ ಪಕ್ಕದಲ್ಲಿ ಒಂದು ಸ್ಟಡಿ ಟೇಬಲ್, ಮಕ್ಕಳು ಓದ್ಕೊಳ್ಳೋದಕ್ಕೆ. ಇದು ಸ್ಟಡಿ ಟೇಬಲ್ 100% ವಾಸ್ತು. ಏನಕ್ಕೆ ಅಂದ್ರೆ ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲಿ ಇದೆ ಇದು. ಮೇಲ್ಗಡೆ ಎಲ್ಲ ಬುಕ್ ರಾಕ್ ಇಟ್ಕೊಳ್ಳೋದಕ್ಕೆ
ಅದ್ರ ಮೇಲ್ಗಡೆ ಲಾಫ್ಟ್ ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಬಟ್ ಮನೆ ಮಾತ್ರ ಹೈ ಕ್ಲಾಸ್ ಆಗಿದೆ, ಸೂಪರ್ ಆಗಿದೆ ವೀಕ್ಷಕರೇ. ಈಗ ನೋಡಿದ್ರಲ್ಲ, ಬರ್ತಾ ಇದ್ದಂಗೆ ಲೈಟ್ ಆನ್ ಆಗುತ್ತೆ. 3ನೇ ಫ್ಲೋರ್ ಬರ್ತಾ ಇದ್ದಂಗೆ ಇಲ್ಲೂ ಕೂಡ ಅಷ್ಟೇ ನಮಗೆ ರಾಯಲ್ ಸ್ಟ್ರಕ್ಚರ್ ಇದೆ ವಿತ್ ಒಂದು ಬುದ್ಧ ವಿಗ್ರಹ ಕೂಡ ಅಲ್ಲಿ ಇರುವಂತಹ ಒಂದು ವಿತ್ ಲೋಗೋ ಕೂಡ ನಮಗೆ ವಿತ್ ಸ್ಟ್ರಕ್ಚರ್ ಪಾಯಿಂಟ್ ಅಲ್ಲಿ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಮೇಲ್ಗಡೆ ಹಂಗೆ ನೋಡಿ ಡಿಸೈನ್ ವರ್ಕ್ ಕಂಪ್ಲೀಟ್ ಆಗಿ ಈ ಸೀಲಿಂಗ್ ಅಲ್ಲಿ POP ವರ್ಕ್ ನ ತಗೊಂಡು ವಿತ್ ಅಲ್ಲಿ ನಮಗೆ ಸ್ಕೈಲೈಟ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಮನೆಗೆ ನಮಗೆ 2 ಸ್ಕೈಲೈಟ್ ಗಳು ಬರುತ್ತೆ. ಒಂದು ದೇವ್ರ ಮನೆಗೆ ಸ್ಕೈಲೈಟ್, ಇನ್ನೊಂದು ಸ್ಟೇರ್ ಗೇಸ್ ಗೆ ಇರುವಂತಹ ಸ್ಕೈಲೈಟ್. ಇಲ್ಲೂ ಕೂಡ ನಮ್ಗೊಂದು ವಿತ್ ವಿಂಡೋ ಕೊಟ್ಟಿದ್ದಾರೆ ಟೋಟಲ್. ಓಕೆ ನೋಡಿ, ಇದು ಔಟ್ ಸೈಡ್ ಇಂದ ನಮಗೆ ವೆಂಟಿಲೇಷನ್ಗೆ ಬಿಟ್ಟಿರುವಂತ ಓಪನ್ ಸ್ಪೇಸ್. ಮೇಲ್ಗಡೆ ಸ್ಕೈಲೈಟ್, ಇಲ್ಲಿ ವೆಂಟಿಲೇಷನ್ಗೆ ವಿಂಡೋ. ಎಷ್ಟಿದೆ ನೋಡಿದ್ರಾ, ವೆಂಟಿಲೇಷನ್ಗೆ ಬಿಟ್ಟಿರುವಂತಹ ಜಾಗ ಅಲ್ಟಿಮೇಟ್ ಆಗಿದೆ. ಆಲ್ರೆಡಿ ಈಗ ಕ್ಲೀನ್ ಮಾಡ್ತಿದ್ರಲ್ಲ, ಓಕೆ ಇದು ಹೀಗೆ ಇರಲಿ. ಮೂವಬಲ್ ಇದೆ, ಇದು ಇನ್ನೂ ಫಿಟ್ ಆಗಿಲ್ಲ. ಡೈರೆಕ್ಟ್ ಕಾಟನ್ ಅಲ್ಲಿ ಹಾಕೊಂಡ್ರು ಕೂಡ ಓಡಾಡೋಕ್ಕೆ ತುಂಬಾನೇ ಜಾಗ ಇದೆ. ಈ ಪೋರ್ಷನ್ ಅಲ್ಲಿ 2 ಡೋರ್ ಇರುವಂತಹ ವಾರ್ಡ್ರೋಬ್ ವಿತ್ 2 ಡ್ರಾಯರ್ ಬಾಕ್ಸ್ ಗಳಿರುವಂತಹ ವಾರ್ಡ್ರೋಬ್ ಪ್ರಾವಿಷನ್ ಮಾಡಿದ್ದಾರೆ. ಈ ಬ್ಯಾಕ್ ಗ್ರೌಂಡ್ ಫುಲ್ ನಮಗೆ ಇಂಟೀರಿಯರ್ ಡಿಸೈನ್ ತಗೊಂಡಿರುವಂತದ್ದು. ಕುಶನ್ ಇದೆ. ಈ ಮಂಚನ ಅಲ್ಲಿ ಮೂವ್ ಮಾಡಬೇಕು. ಈಗ ಕ್ಲೀನ್ ಮಾಡಿರೋದ್ರಿಂದ ಸ್ವಲ್ಪ ಅದನ್ನೆರಡು ಕ್ಲೀನ್ ಆಗಿ ಫುಲ್ ಪಾಯಿಂಟ್ ಟು ಪಾಯಿಂಟ್ ಇಂದ ಎಲ್ಲ ಫುಲ್ ಕ್ಲೀನ್ ಮಾಡ್ಕೊಂಡು ಹೋಗಿದ್ದಾರೆ. ಅಲ್ಟಿಮೇಟ್ ಆಗಿದೆ. ಈ ರೂಮ್ಗೆ ನಮ್ಗೊಂದು ಬಾಲ್ಕನಿ ಪ್ರಾವಿಷನ್ ಮಾಡಿರುವಂತದ್ದು. ನೋಡಿ ವೀಕ್ಷಕರೇ, ಸ್ಟ್ಯಾಂಡಿಂಗ್ ಬಾಲ್ಕನಿ ಅಲ್ಲ, ಸಿಟ್ಟಿಂಗ್ ಬಾಲ್ಕನಿ. ಆರಾಮಾಗಿ ಒಂದು 3 ಚೇರ್ಗಳನ್ನ ಹಾಕೊಂಡು ಕುತ್ಕೋಬಹುದು. ಅಷ್ಟು ಸ್ಪೇಸ್ ಇರುವಂತಹ ಒಂದು ಬಾಲ್ಕನಿ ಪ್ರಾವಿಷನ್ ಮಾಡಿದ್ದಾರೆ. ಸೇಫ್ಟಿ ವೈಸ್ ಅಲ್ಲಿ ಮತ್ತೆ ಡಿಸೈನ್ ವೈಸ್ ಅಲ್ಲಿ ಟಫನ್ ಗ್ಲಾಸ್ ವಿತ್ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಮೇಂಟೆನೆನ್ಸ್ಗೋಸ್ಕರ ಈ ಪೋರ್ಷನ್ ಫುಲ್ ನಮಗೆ 2x4 ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಜೊತೆಗೆ ಈ ಫ್ರೇಮ್ ವರ್ಕ್ ನೋಡಿ, ಫುಲ್ ಟೀಕುಡೆ ಬರುತ್ತೆ. ಇದು ಬಂದು ನಮಗೆ ವಿಂಡೋ, ಇದು ವಿಂಡೋ ಪ್ಲಸ್ ಡೋರ್ ಇದ್ದಂಗೆ ಕಂಪ್ಲೀಟ್ ಮಾಡಿಕೊಟ್ಟಿರುವಂಥದ್ದು. ಚೆನ್ನಾಗಿದೆಲ್ಲ. ಕಾಟ್ ನೋಡಿ ವಿತ್ ಸ್ಟೋರೇಜು ವಿತ್ ಹೈಡ್ರೋಲಿಕ್ ಎಲ್ಲ ಯೂಸ್ ಮಾಡಿದ್ದಾರೆ. ಬೊಂಬಾಟ್ ಆಗಿದೆ. ಅಟ್ಯಾಚ್ ಬಾತ್ರೂಮು ನೋಡೋರಲ್ಲ, ಮಿರರು. ಬಟ್ ಆ ಮಿರರ್ ಕೂಡ ವಿತ್ ಲೈಟ್ ಇದೆ. ಅದು ಕೂಡ ನಮಗೆ 3 ಶೇಡ್ಸ್ ಆಗುವಂತ ವಿತ್ ಲೈಟ್ ಕೊಟ್ಟಿರುವಂತದ್ದು. ಇದ್ರ ಕಡೆಗೆ ಹ್ಯಾಂಡ್ ವಾಶು, ವಾಲ್ ಮೌಂಟೆಡ್ ಕಮೋಡು, ಟಾಪ್ ಟು ಬಾಟಮ್ ವರ್ಗು 2x4 ವೆಟ್ರೋಫಿಟಲ್ಸ್ ವಿತ್ ಟವಲ್ ರಾಡ್ ವಿತ್ ಎಕ್ಸಿಟ್ ಫ್ಯಾನ್ ನಮಗೆ ಆಲ್ರೆಡಿ ರೆಡಿ ಇದೆ. ಆ ವೆಂಟಿಲೇಷನ್ಗೆ ಏನು ಯೂಸ್ ಮಾಡಿರೋ ವುಡ್ ಕೂಡ ನಮ್ಗೆ ಅದು ಟೀಕ್ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಪಾರ್ಟಿಷನ್ ಮಾಡ್ಕೊಳ್ಳೋshiರುವಂತಹ ಜಾಗದಲ್ಲಿ ಇದು ವೆಟ್ ಬರುತ್ತೆ. ಇದು ನಮಗೆ ಡ್ರೈ ಬರುತ್ತೆ. ಜೊತೆಗೆ ಮೇಲ್ಗಡೆ ಕೂಡ ನಮಗೆ ಗೀಸರ್ ಪ್ರಾವಿಷನ್ ಯೂಸ್ ಮಾಡಿದ್ದಾರೆ. ಅದು ಕೂಡ 5 ಸ್ಟಾರ್ ಇರುವಂತಹ P-Guard ಕಂಪ್ನಿ ಇರುವಂತಹ ಗೀಸರ್ನ ಇದು ಯೂಸ್ ಮಾಡಿರುವಂತದ್ದು. ಈ ಬೆಡ್ರೂಮ್ ಅಷ್ಟೇ ವೀಕ್ಷಕರೇ, ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ವಿತ್ 3 ರೂಮ್ಗಳಿಗೆ 3 ಕಾಟ್ ಪ್ರಾವಿಷನ್ ಮಾಡಿದ್ದಾರೆ. ಮೈನ್ ಡೋರ್ಸ್ ಎಲ್ಲ ನಮಗೆ ವೆನೀರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು ಡೋರ್ಸ್ಗಳು. ಈ ಡೋರ್ನ ಓಪನ್ ಮಾಡಿ ಹೋಗಿದ್ರೆ ಸಿಟ್ಟಿಂಗ್ ಏರಿಯಾ. ಫ್ಲೋರಿಂಗ್ ನೋಡಿ, ವೆಟ್ರೋಫಿಟಲ್ಸ್ ಡಿಸೈನ್ ಇರುವಂತಹ ಟೈಲ್ನ ಯೂಸ್ ಮಾಡಿದ್ದಾರೆ. ವೆಟ್ರೋಫಿಟಲ್ಸ್ ಮೇಲ್ಗಡೆ ಮಂಗಳೂರು ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಫುಲ್ ನಮಗೆ ಗ್ರಿಲ್ ವರ್ಕ್ ಅಲ್ಲಿ ಕಂಪ್ಲೀಟ್ ಆಗಿರುವಂಥದ್ದು. ಇದೆಲ್ಲ ಬಂದು ನಮಗೆ ಬ್ರಿಕ್ಸ್ ಬರುತ್ತೆ. ನಮಗೆ ಅಂಚು ಕಲ್ಗಳನ್ನ ಯೂಸ್ ಮಾಡಿರುವಂಥದ್ದು. ಇದು MS ಗ್ರಿಲ್ ಬರುತ್ತೆ. ಇದು ನಮಗೆ MS ಗ್ರಿಲ್ ಬರುತ್ತೆ. ಡಿಸೈನ್ ವೈಸ್ ಅಲ್ಲಿ ಫುಲ್ ನಮಗೆ ಸೇಫ್ಟಿ ವೈಸ್ ಅಲ್ಲಿ ಡಿಸೈನ್ ವೈಸ್ ಅಲ್ಲಿ ಫುಲ್ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿರುವಂಥದ್ದು. ಈ ಪೋರ್ಷನ್ ಅಲ್ಲಿ ನಮಗೆ ವಾಷಿಂಗ್ ಮಿಷಿನ್ ಏರಿಯಾ, ಇನ್ಲೈಟ್ ಔಟ್ಲೈಟ್ ನಮಗೆ ಸ್ಟೋರೇಜ್ ಕೊಟ್ಟಿದ್ದಾರೆ ವಿತ್ ಪಾಯಿಂಟ್ ಕೊಟ್ಟಿದ್ದಾರೆ. ವಾಷಿಂಗ್ ಮಿಷಿನ್ಗೆ ಸಂಬಂಧಪಟ್ಟಂತ ಐಟಮ್ಗಳಿಗೆ ವಿತ್ ಸ್ಟೋರೇಜ್ ಕೂಡ ನಮಗೆ ಇಂಟೀರಿಯರ್ ಡಿಸೈನ್ ಅಲ್ಲಿ ಕಂಪ್ಲೀಟ್ ಮಾಡಿಕೊಟ್ಟಿರುವಂಥದ್ದು. ವಾಟರ್ದಲ್ಲಿ ಯಾವುದೇ ರೀತಿ ಡ್ಯಾಮೇಜ್ ಆಗದಿರೋದಕ್ಕೆ ಫುಲ್ ಟಾಪ್ ಟು ಬಾಟಮ್ ವರ್ಗು 2x4 ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿರುವಂಥದ್ದು. ಇಲ್ಲಿ ನೋಡಿ, ಒಂದು ಹ್ಯಾಂಗಿಂಗ್ ಉಯ್ಯಾಲೆ ಒಂದು ನಮಗೆ ಕಂಪ್ಲೀಟ್ ಆಗಿದೆ. ಇನ್ನು ಮೇಲ್ಗಡೆ ಹೋಗೋದಕ್ಕೆ ಈ ಪೋರ್ಷನ್ ಅಲ್ಲಿ ಲ್ಯಾಡರ್ ಪ್ರಾವಿಷನ್ ಮಾಡಿದ್ದಾರೆ. ಜೊತೆಗೆ ಇಲ್ಲೊಂದು ರೌಂಡ್ ಒಂದು ಮಿರರ್ ತರ ಕಾಣಿಸ್ತಿದೆಯಲ್ಲ, ಇದು ಬಂದು ನಮಗೆ ಸ್ಟೋರೇಜ್ ಬರುತ್ತೆ. ಇದು ನಮಗೆ ಡೋರು, ಇದು ನಮಗೆ ಸ್ಟೋರೇಜ್ ಬರುತ್ತೆ. ಇಲ್ಲಿ ಒಂದು ಫೋಲ್ಡಬಲ್ ಟೇಬಲ್ ಕೊಟ್ಟಿದ್ದಾರೆ ನೋಡಿ. ಫೋಲ್ಡಬಲ್ ಟೇಬಲ್, ಒಂದು ರೀಡಿಂಗ್ ಮಾಡ್ಬೋದು, ಇನ್ನ ಒಂದು ವರ್ಕ್ ಫ್ರಮ್ ಹೋಮ್ ಇತ್ತು ಒಂದು ಲ್ಯಾಪ್ ಇಟ್ಕೊಂಡು ಕೆಲಸ ಮಾಡ್ಬೋದು, ಇಲ್ಲ ಅಂದ್ರೆ ಒಂದು ಸಿಟ್ಟಿಂಗ್ ಮಾಡ್ಬೋದು. ನಮಗೆ ಯಾವ ಥರ ಅನುಕೂಲ ಬರುತ್ತೋ ಆ ಥರ ಅನುಕೂಲದಲ್ಲಿ ಈ ಟೇಬಲ್ ನಾವು ಯೂಸ್ ಮಾಡ್ಬೋದು. ಆ ಥರ ಪ್ರಾವಿಷನ್ ಇಲ್ಲಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಮನೆ ನೋಡೋದಲ್ಲ ವೀಕ್ಷಕರೇ,
ಇಂಟೀರಿಯರ್ ಅಲ್ಲಿ ತುಂಬಾ ಬೊಂಬಟಾಗಿ ಪ್ರೀಮಿಯಂ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಅಂತಾನೆ ಹೇಳ್ಬೋದು. ಅಲ್ಟಿಮೇಟ್ ಆಗಿ ನಮಗೆ ಕನ್ಸ್ಟ್ರಕ್ಷನ್ ಮಾಡಿಕೊಟ್ಟಿರುವಂಥದ್ದು. ನನಗಂತೂ ಸಖತ್ ಇಷ್ಟ ಆಯಿತು. ಈ ಮನೆಗೆ ಒಂದು ಅಟ್ರಾಕ್ಷನ್ ಅಂದ್ರೆ ದೇವ್ರ ಮನೆನೇ ಅಟ್ರಾಕ್ಷನ್. ಸ್ಕೈಲೈಟು ಡೈರೆಕ್ಟು ದೇವ್ರ ಮನೆಗೆ, ಸ್ಕೈಲೈಟು ಸೂರ್ಯನ ಬೆಳಕು ಡೈರೆಕ್ಟು ದೇವ್ರ ಮನೆಗೆ ಹೋಗೋ ಥರ ಪ್ರಾವಿಷನ್ ಮಾಡಿದ್ದಾರೆ. ಜೊತೆಗೆ ಮೆಟ್ರೋಗೆ ಬರೀ 2 ಕಿಲೋಮೀಟ್ರು ನಮಗೆ ಕನೆಕ್ಟಿವಿಟಿಲಿರುವಂತಹ ಪ್ರಾಪರ್ಟಿ ಈ ಪ್ರಾಪರ್ಟಿ. ಕುಮಾರನ್ ಸ್ಕೂಲ್ಗೆ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನಮ್ಗೆ ಈ ಪ್ರಾಪರ್ಟಿ ಇರುವಂಥದ್ದು. ಇದು BDO ಪ್ರಾಪರ್ಟಿ ಆಗಿದೆ. ಈ ಪ್ರಾಪರ್ಟಿದು ಪ್ರೈಸು ಮತ್ತೆ ಪ್ರಾಪರ್ಟಿ ಡೀಟೇಲ್ಸು, ಲೊಕೇಶನ್ ಹೈಲೈಟ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅಲ್ಲಿ ಕೂಡ ನೀವು ಹೋಗಿ ನೋಡ್ಬೋದು. ನಿಮ್ಮ ಬಜೆಟ್ಗೆ ಏನಾದರೂ ಮನೆ ವರ್ಕೌಟ್ ಆಗುತ್ತೆ ಅಂದರೆ ವಿಡಿಯೋನ ಕಂಟಿನ್ಯೂ ಮಾಡಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿ ಅಂತ ಹೇಳ್ತಾ, ಇದುವರೆಗೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಇನ್ಸ್ಟಾ ಪೇಜ್ನ ಫಾಲೋ ಮಾಡಿಲ್ಲ, ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಈ ಪೋರ್ಷನಲ್ಲಿ ನೋಡಿದ್ರಲ್ಲ ನೋಡಿ, ಇಲ್ಲಿ ವೆಂಟಿಲೇಷನ್ಗೋಸ್ಕರ ಶೀಟ್ ಯೂಸ್ ಮಾಡಿದ್ದಾರೆ. ಯಾರೋ ಬರ್ದಿರೋ ಥರ ಒಂದು ಗೇಟ್ ಪ್ರೊವೈಡ್ ಮಾಡಿಬಿಟ್ಟಿದ್ದಾರೆ. 360 ಡಿಗ್ರಿ ಎಲ್ಲೂ ಅನದರ್ ಪರ್ಸನ್ಸು ಮನೆ ಒಳಗಡೆ ಎಂಟ್ರಿ ಆಗೋದಕ್ಕೆ ಚಾನ್ಸೇ 1% ಕೂಡ ನಮಗೆ ಚಾನ್ಸ್ ಇಲ್ದಿರ ಸೇಫ್ಟಿ ವೈಸ್ ಅಲ್ಲಿ ನೋಡಿಕೊಂಡು ವಿತ್ ಡಿಸೈನ್ ವೈಸ್ ಅಲ್ಲಿ ಕಟ್ಟಿರುವಂತಹ ಮನೆ ಈ ಮನೆ. ಮಾತಾಡಂಗೆ ಇಲ್ಲ ಈ ಮನೆ ಬಗ್ಗೆ, ಸಖತ್ತಾಗಿದೆ. ಅಷ್ಟೇ ವೀಕ್ಷಕರೇ, ನಿಮ್ಮ ಪ್ರಾಪರ್ಟಿಗಳನ್ನ ಏನಾದ್ರು ಸೇಲ್ ಮಾಡಬೇಕು, ಇಲ್ಲ ನೀವುಗಳೇನಾದ್ರು ಪ್ರಾಪರ್ಟಿನ ಬೈ ಮಾಡಬೇಕು ಅಂದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ, ಇದುವರೆಗೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ ಅಂತ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.